ನಮಸ್ಕಾರ. ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ದ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 55,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 498 ಮಾರ್ಕ್ಸ್ಗೆ ಜನರಲ್ ಮೆರಿಟ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 77,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 481 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 62,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 492 ಮಾರ್ಕ್ಸ್ಗೆ ಕೊನೆ ಸೀಟ್ ಏನೈತಿ ಅಲಾಟ್ಮೆಂಟ್ ಆಗಿತ್ತು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿಗೆ ಲಾಸ್ಟ್ ಇಯರ್ಗೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಯಾವ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಈ ವಿಡಿಯೋ ಒಳಗೆ ಎಲ್ಲ ಕ್ಯಾಟಗರಿ 1 ಆಗಿರ್ಬೋದು, 2A ಕ್ಯಾಟಗರಿ, 2B ಕ್ಯಾಟಗರಿ, 3A ಕ್ಯಾಟಗರಿ, 3B ಕ್ಯಾಟಗರಿ ಮತ್ತು SC ಕ್ಯಾಟಗರಿ ಮತ್ತು ST ಕ್ಯಾಟಗರಿ ಮತ್ತು ಅದ್ರ ಜೊತೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಸ್ಟೂಡೆಂಟ್ಸು ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನಮ್ಮ ಕ್ಯಾಟಗರಿದು ಕೂಡ ಕಟ್ ಆಫ್ ಅನ್ನ ಹೇಳ್ರಿ ಸರ್, ಜನರಲ್ ಮೆರಿಟ್ಗಿಂತ ರೆಸ್ಟ್ ಆಫ್ ಕರ್ನಾಟಕಕ್ಕಿಂತನೂ ಒಂದು ಸ್ವಲ್ಪ ನಮ್ಮದು ಕಟ್ ಆಫ್ ವೇರಿಯೇಷನ್ ಆಗಿರ್ತೈತಿ. ಅದಕ್ಕೋಸ್ಕರನ ನಾ ಅಂತೂ PPT ರೆಡಿ ಮಾಡಿ ಕಂಪ್ಲೀಟಾಗಿ ಹೈದರಾಬಾದ್ ಕರ್ನಾಟಕ ಯಾವೆಲ್ಲ ಸೀಟ್ ಅಲಾಟ್ಮೆಂಟ್ ಆಗ್ಯಾವು ಅದನ್ನು ಏನೈತಿಲ್ಲ ಇಲ್ಲಿ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತಾನಿ. ವಿಡಿಯೋ ಏನೈತಿಲ್ಲ ಕೊನೆ ಮಟ್ಟ ನೋಡ್ರಿ. ಮತ್ತು ನೆಕ್ಸ್ಟ್ ಯಾವ ಕಾಲೇಜಿಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೂ ಕೂಡ KE ವೆಬ್ಸೈಟ್ ಒಳಗೆ ಅವೈಲೇಬಲ್ ಇರ್ತೈತಿ, ನೀವು ಕೂಡ ಚೆಕ್ ಮಾಡ್ಕೋಬೋದು. ಆದ್ರೆ ಇಷ್ಟು ಅಂದ್ರೆ ಕಾಲೇಜ್ದಿಂದ ಕಾಲೇಜಿಗೆ ಅಂದ್ರೆ ನಿಮ್ಗೊಂದು ಸ್ವಲ್ಪ ಇದನ್ನ ಆಗ್ತತಿ. ಅಲ್ಲಿ ಏನೈತಿಲ್ಲ ಎಲ್ಲ ಕಾಲೇಜ್ದು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೋ. ಮತ್ತು ಇನ್ನೊಂದು ಏನಂದ್ರೆ ನೀಟ್ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಗ್ಗೆ ಬಹಳಷ್ಟು ಜನರಿಗೂ ಕೂಡ ಐಡಿಯಾ ಇರೋಂಗಿಲ್ಲ. ಇಲ್ಲಿ ನೋಡ್ಬೋದು ಲಾಸ್ಟ್ ಇಯರ್ 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು ಅದೇ ನೀವು 451 ಮಾರ್ಕ್ಸಿಗೆ ನೋಡಿದರೆ 1,21,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು 551 ನೋಡ್ರೆ 11,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಇಲ್ಲಿ ನಮ್ಮ ಕರ್ನಾಟಕ ಒಳಗಾಗಲಿ ಎಲ್ಲೇ ಕಾಂಪಿಟೇಷನ್ ಅಂದ್ರೆ 450ದಿಂದ 500 ಮಟ್ಟ ಅಂತೂ 70,000 ಸ್ಟೂಡೆಂಟ್ಸ್ ಇದ್ದರು ಲಾಸ್ಟ್ ಇಯರ್. ಮತ್ತು ಈ ವರ್ಷನೂ ಹೆಚ್ಚಿಗೆ ಆಗೋ ಚಾನ್ಸಸ್ ಬಹಳಷ್ಟು ಐತಿ. NCC ಕೋಟಾದಲ್ಲಿ 3,88,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನು 2,37,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ SC ಕ್ಯಾಟಗರಿ ನೋಡ್ಬೇಕಂದ್ರೆ ಲಾಸ್ಟ್ ಇಯರ್ ಸೀಟ್ ಎಷ್ಟಕ್ಕೆ ಅಲಾಟ್ಮೆಂಟ್ ಆಗೈತೆ ಅಂದ್ರೆ 1,88,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತೆ ಅಂದ್ರೆ ಬಹಳಷ್ಟು ಜನ 413 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 1,89,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 412 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಮಲ್ಲಿ 2,00,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ ಸುಮಾರು 405 ಮಾರ್ಕ್ಸಿಗೆ. ಮತ್ತು ರೂರಲ್ ಕೋಟಾದಲ್ಲಿ 1,96,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ ಸುಮಾರು 408 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ವರ್ಷನೂ ಒಂದು ಸ್ವಲ್ಪ ಕಟ್ ಆಫ್ದಾಗ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ಯಾಕಂದ್ರೆ ABC ಅಂತ ಈ ವರ್ಷ ಡಿವೈಡ್ ಆಗ್ಯವು. ಮತ್ತು ನಿಮಗೇನಾರೆ ಕೌನ್ಸಿಲಿಂಗ್ ಗೈಡೆನ್ಸ್ ಆಗಿರ್ಬೋದು, ನನ್ನ ಜೊತೆ 1-to-1 ಗೂಗಲ್ ಮೀಟ್ ಒಳಗೆ ಮಾತಾಡೋದಾಗಿರ್ಬೋದು, ಏನೋ ನಿಮ್ಮ ಕ್ಯಾಟಗರಿಗೆ ಯಾವ ಕಾಲೇಜ್ ಸಿಗ್ಬೋದು, ನಿಮ್ಮ ಕ್ಯಾಟಗರಿಗೆ ಲಾಸ್ಟ್ ಇಯರ್ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗ್ಯಾವು ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಏನೈತಿ ಗೂಗಲ್ ಫಾರ್ಮೇಟದು ಲಿಂಕ್ ಇರ್ತೈತಿ ಮತ್ತು ವಾಟ್ಸಪ್ದು ನಂಬರನ್ನು ಇರ್ತೈತಿ. ಅಲ್ಲಿ ಏನೈತಿಲ್ಲ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇನೈತಿಲ್ಲ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಇರ್ತೈತಿ. ನಾವು ನಿಮಗೆ ಟೈಮ್ ಕೊಡತ್ತೇವಂದ್ರೆ ನಮಗೂ ವರ್ಕ್ ಅನ್ನೋದು ಇರ್ತೈತಿ. ಅದನ್ನೆಲ್ಲ ಬಿಟ್ಟು ನಿಮಗೆ ಟೈಮ್ ಕೊಡತ್ತೇವಂದ್ರೆ ಅದಕ್ಕೂ ಕೂಡ ಒಂದು ಸ್ವಲ್ಪ ಬೆಲೆ ಐತಿ.
ಮತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ರೆ ಅಷ್ಟೇ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಕೌನ್ಸಿಲಿಂಗ್ ಬಗ್ಗೆ ಗೈಡೆನ್ಸ್ ಆಗಿರ್ಬೋದು, ಇದೇನೈತಿಲ್ಲ RX ಕನ್ಸಲ್ಟೆನ್ಸಿ ಅಂತ ಕನ್ಸಲ್ಟೆನ್ಸಿ ಐತಿ, ಅಲ್ಲಿ ನಾನು ಕೂಡ ಆ ಕನ್ಸಲ್ಟೆನ್ಸಿ ಮುಖಾಂತರನ ಅಡ್ಮಿಷನ್ನ ತಗೊಂಡೇನಿ. ಅದನ್ನು ನಮ್ಮ ಸರ್ ಹ್ಯಾಂಡಲ್ ಮಾಡ್ತಾರೋ. ನೀವು ಕೂಡ ಅವ್ರಿಗೆ ಏನೈತಿಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮ್ಗೆ ಏನಾರೇ ಡೌಟ್ ಇತ್ತಂದ್ರೂ ಕಂಪ್ಲೀಟಾಗಿ ಕ್ಲಿಯರನ್ನು ಮಾಡ್ಕೋಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ST ಕ್ಯಾಟಗರಿಯಲ್ಲಿ ST ಕ್ಯಾಟಗರಿ ಜನರಲ್ ಮೆರಿಟು 1,76,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 419 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 1,77,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 418 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಏನೈತೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಕ್ಯಾಟಗರಿ 1ನಲ್ಲಿ 67,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸ್ ಇರ್ತತೆ, ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಲಾಸ್ಟ್ ಇಯರ್ 67,000 ಅಂದ್ರೆ ಸುಮಾರು 488 ಮಾರ್ಕ್ಸ್ಗೆ. ಮತ್ತು ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 81,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 478 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 81,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 478 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕಿಂಗ್ ಲಾಸ್ಟ್ ಇಯರ್ಗಿಂತನೂ ಇಲ್ಲಿ ಒಂದು 2-3 ಸಾವಿರ ಹೆಚ್ಚು ಕಡಿಮೆ ಆದರೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ಇದೇ ಲಾಸ್ಟ್ ಕಾಲೇಜ್ ಆಗಿರ್ತೈತಿ. ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಒಳಗೆ ಹೈದರಾಬಾದ್ ಕರ್ನಾಟಕ ಏನೈತಿ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಲಾಸ್ಟ್ ಕಾಲೇಜ್ ಆಗಿರ್ತೈತಿ. ನೆಕ್ಸ್ಟ್ 2A ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟಲ್ಲಿ 72,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 484 ಮಾರ್ಕ್ಸಿಗೆ. ಮತ್ತು ಹೈದರಾಬಾದ್ ಕರ್ನಾಟಕ 19,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 471 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 86,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 475 ಮಾರ್ಕ್ಸ್ಗೆ ಏನೈತೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 75,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 482 ಮಾರ್ಕ್ಸ್ಗೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಇದು ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ 2B ಕ್ಯಾಟಗರಿಯಲ್ಲಿ 59,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ಲಾಸ್ಟ್ ಇಯರ್ 494 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತೆ. ಮತ್ತು ರೂರಲ್ 99,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅಂದ್ರೆ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 465 ಮಾರ್ಕ್ಸಿಗೆ. ಮತ್ತು ನಿಮ್ಮ ಮಾರ್ಕ್ಸ್ ಇದ್ರ ಕೆಳಗಿದ್ರು ಮತ್ತು ಆಲ್ ಇಂಡಿಯಾ ರ್ಯಾಂಕಿಗೆ ಇದ್ರ ಕೆಳಗೆ ಬಂದ್ರೆ ನಿಮಗೂ ಕೂಡ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಒಳಗೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿ 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ 58,000 ಸುಮಾರು 495 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವುದಂದ್ರೆ ರೂರಲ್ ಕ್ಯಾಟಗರಿ 63,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 491 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ 3A ಕ್ಯಾಟಗರಿ ಎಲ್ಲಿ ಜನರಲ್ ಮೆರಿಟ್ 57,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 496 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 63,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 491 ಮಾರ್ಕ್ಸಿಗೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ 55,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 498 ಮಾರ್ಕ್ಸ್ಗೆ. ಮತ್ತು ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 77,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 480 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ ಕೂಡ ಸುಮಾರು 480 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 62,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 492 ಮಾರ್ಕ್ಸ್ಗೆ. ಮತ್ತು ಕಲ್ಯಾಣ ಕರ್ನಾಟಕ ರೂರಲ್ ಹೈದರಾಬಾದ್ ಕೋಟಾದಲ್ಲಿ 90,000 ಸುಮಾರು 471 ಮಾರ್ಕ್ಸಿಗೆ ಲಾಸ್ಟ್ ಇಯರ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಇದು ನಿಮ್ಮ ರ್ಯಾಂಕಿಂಗ್
ಈ ವರ್ಷ ಒಂದು 5,000-6,000 ಡಿಫ್ರೆನ್ಸ್ ಆದರೂ, ಒಂದು 3,000-4,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಆದ್ರೂ ಈ ಕಾಲೇಜ್ ಒಳಗೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನಿಮಗೆ ಆಲ್ರೆಡಿ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತು ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಆಗಿರ್ಬೋದು, ನನ್ನ ಬಯೋ ಒಳಗೆ ಮತ್ತು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಒಂದು ಲಿಂಕ್ ಇರ್ತೈತಿ, ಗೂಗಲ್ ಫಾರ್ಮದ ಲಿಂಕ್ ಇರ್ತೈತಿ. ಯಾರಿಗೆಲ್ಲ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಆ ಗೂಗಲ್ ಫಾರ್ಮನ್ನು ಕಂಪ್ಲೀಟಾಗಿ ಫಿಲ್ ಮಾಡಿರಿ. ನಾವೇನೈತ್ಲೆ ನಿಮಗೆ ವಾಟ್ಸಪ್ ಥ್ರೂ ಕನೆಕ್ಟ್ ಆಗ್ತೀವಿ. ಇದೇನೈತ್ಲ RX ಕನ್ಸಲ್ಟೆನ್ಸಿ ಅಂತೇಳಿ, ನಾನು ಕೂಡ ನನ್ನ ನೀಟ್ ಕೌನ್ಸಿಲಿಂಗನ್ನು ಇದೇ ಕನ್ಸಲ್ಟೆನ್ಸಿ ಮುಖಾಂತರ ಮಾಡಿಸಿದ್ನಿ. ಅದಕ್ಕೋಸ್ಕರನ ಯಾರಿಗೆಲ್ಲ ಇಲ್ಲಿ ಏನೈತ್ಲ ಎಲ್ಲ ಟ್ರಾನ್ಸ್ಪರೆನ್ಸಿ ಇರ್ತೈತಿ. ನೀವು ಕೂಡ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮ್ಗೇನೋ ಡೌಟ್ ಇದ್ದಂದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿ. ಥ್ಯಾಂಕ್ ಯು.